ನವರಾತ್ರಿ ಹಬ್ಬದ ಸಂದರ್ಭದಲ್ಲಿ ಗೃಹಲಕ್ಷ್ಮಿಯರಿಗೆ ಒಂದು ಗುಡ್ ನ್ಯೂಸ್ ಅನ್ನ ಕೊಡ್ತಾ ಇದ್ದಾರೆ. ಇದನ್ನ ಆಕ್ಚುಲಿ ಗುಡ್ ನ್ಯೂಸ್ ಅನ್ಬೇಕಾ ನನಗೆ ಕಾಡುವಂತ ಪ್ರಶ್ನೆ. ಯಾಕೆ ಅಂತಂದ್ರೆ ಪ್ರತಿ ತಿಂಗಳು ಜಮೆ ಆಗ್ಬೇಕಾಗಿರುವಂತ ಹಣವನ್ನ ಹಬ್ಬಕ್ಕೆ ರಿಲೀಸ್ ಮಾಡ್ತಾ ಕೂತ್ಕೊಂಡ್ರೆ ಈಗ ಜುಲೈ ಆಗಸ್ಟ್ ತಿಂಗಳ ಹಣ ಇದೇ ತಿಂಗಳು ಜಮೆ ಆಗುತ್ತೆ. ಹಾಗಿದ್ದಾಗ ಈಗ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ದುಡ್ಡನ್ನ ದೀಪಾವಳಿಗೆ ಕೊಡ್ತಾರೆ. ಹಬ್ಬದ ಗೃಹಲಕ್ಷ್ಮಿಯ ಹಣ ಅಂತ ಹೇಳ್ಬೇಕು. ಇದನ್ನ ಪ್ರತಿ ತಿಂಗಳು 2,000 ರೂಪಾಯಿ ಅಲ್ಲ, ಹಬ್ಬದ ಹಣ ಅಂತ ಹೇಳಬೇಕು. ಆಗಸ್ಟ್ 7 ಮತ್ತು 9ಕ್ಕೆ ಅಕ್ಟೋಬರ್ 7 ಮತ್ತು 9ಕ್ಕೆ 2 ಕಂತಿನ ಗೃಹಲಕ್ಷ್ಮಿ ಹಣವನ್ನು, ಆಗಸ್ಟ್ ಮತ್ತು ಜುಲೈ ಹಣವನ್ನು ಕೊಡ್ತಾರೆ. ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಾಂತ್ರಿಕ ಕಾರಣದಿಂದ 2 ತಿಂಗಳ ಕಂತಿನ ಹಣ ವಿಳಂಬವಾಗಿದೆ. ಏನ್ ಮೇಡಮ್, ಎಷ್ಟು ಸಲ ಬರೀ ತಾಂತ್ರಿಕ ಕಾರಣ ಅಂತ ಹೇಳ್ತೀರಾ, ಹಣ ಇಲ್ಲ ಅಂತ ಹೇಳಿ. ಅಕ್ಟೋಬರ್ 7, 9ಕ್ಕೆ 2 ಕಂತಿನ ಹಣ ಬರುತ್ತೆ ಅಂತ ಹೇಳಿದ್ದಾರೆ. ನೋಡಿ, ಜುಲೈ ತಿಂಗಳು ಮತ್ತು ಆಗಸ್ಟ್ ತಿಂಗಳ 2 ಕಂತನ್ನು ಆಲ್ರೆಡಿ ಬಿಡುಗಡೆ ಮಾಡಿದ್ದೀನಿ. ಈಗ 7ನೇ ತಾರೀಕು ಜೂನ್ ತಿಂಗಳ 2,000 ರೂಪಾಯಿ ಹೋಗುತ್ತೆ. ಇದೇ ತಿಂಗಳು 9ನೇ ತಾರೀಕು ಆಗಸ್ಟ್ ತಿಂಗಳ 2,000 ರೂಪಾಯಿ, ಟೋಟಲ್ 4,000 ರೂಪಾಯಿಯನ್ನು 1,22,00,000 ಮನೆಯ ಯಜಮಾನಿಗಳಿಗೆ ಗೃಹಲಕ್ಷ್ಮಿ ಹಣವನ್ನು ಬಿಡುಗಡೆ ಮಾಡಿದ್ದೀನಿ. ನೋಡಿ, ಜುಲೈ ತಿಂಗಳು ಮತ್ತು ಆಗಸ್ಟ್ ತಿಂಗಳ 2 ಕಂತನ್ನು ಆಲ್ರೆಡಿ ಬಿಡುಗಡೆ ಮಾಡಿದ್ದೀನಿ. ಈಗ 7ನೇ ತಾರೀಕು ಜೂನ್ ತಿಂಗಳ 2,000 ರೂಪಾಯಿ ಹೋಗುತ್ತೆ. ಇದೇ ತಿಂಗಳು 9ನೇ ತಾರೀಕು ಆಗಸ್ಟ್ ತಿಂಗಳ 2,000 ರೂಪಾಯಿ, ಟೋಟಲ್ 4,000 ರೂಪಾಯಿಯನ್ನು 1,22,00,000 ಮನೆಯ ಯಜಮಾನಿಗಳಿಗೆ ಗೃಹಲಕ್ಷ್ಮಿ ಹಣವನ್ನು ಬಿಡುಗಡೆ ಮಾಡಿದ್ದೀನಿ. ನನ್ನ ಸಹೋದ್ಯೋಗಿ ಈಗ ದಿಲೀಪ್ ಕುರಂದ್ವಾಡೆ ನನ್ನ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಇದು ಒಂದು ರೀತಿಯಾಗಿ ಹಬ್ಬದ ಹಣ ಅಂತ ಹೇಳ್ಬಿಡ್ಬೋದೇನೋ ಇನ್ಮೇಲೆ ಹೆಸರು. ಇದನ್ನ ಗೃಹಲಕ್ಷ್ಮಿ ಅನ್ನೋದಕ್ಕಿಂತಲೂ ಹಬ್ಬಕ್ಕೆ ಹಣ ಕೊಡುವಂತ ಉಡುಗೊರೆ ಅಂತ ಹೇಳ್ಬೋದು ಇದನ್ನ. ಅದ್ರ ಜೊತೆಗೆ ಪ್ರತಿ ಬಾರಿಯೂ ಕೂಡ ತಾಂತ್ರಿಕ ಸಮಸ್ಯೆ ಅಂತಿದ್ದಾರೆ. ಅಂದ್ರೆ ಇವರು ಡಿಪಾರ್ಟ್ಮೆಂಟ್ ನಲ್ಲಿರುವಂತ ತಾಂತ್ರಿಕ ಕೆಲಸ ಮಾಡುವಂತವ್ರು ಸರಿ ಇಲ್ವಾ, ಏನ್ ಕತೆ ಅಂತ? ಹೌದು ಅರುಣ್, ಪ್ರಮುಖವಾಗಿ ನವರಾತ್ರಿ ಹಬ್ಬದಲ್ಲಿ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಅಂತ ಏನ್ ಹೇಳ್ತಾ ಇದ್ರೆ, ಇದು ತಾವು ಹೇಳಿದಾಗೆ ಹಬ್ಬದ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಪ್ರತಿ ಬಾರಿಯೂ ಕೂಡ ತಾಂತ್ರಿಕ ತೊಂದರೆಯಿಂದ 2-3 ತಿಂಗಳಿಂದ ಲೇಟ್ ಆಗ್ತಾ ಇರುವಂತದ್ದು. ಈಗ ಬೆಳಗ್ಗೆ ಏನು ತಾಯಿ ಮತ್ತು ಸಹೋದರರೊಂದಿಗೆ ಒಂದು ಬೆಳಗಾವಿಯ ನವರಾತ್ರಿ ಏನು ದುರ್ಗಾ ಮಾತೆಯ ಪೂಜೆಗೆ ಬಂದಿದ್ರು, ಅವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾರೆ ಏನಂತಂದ್ರೆ 2 ತಿಂಗಳ ಕಂತಿನ 1,22,00,000 ಗೃಹಲಕ್ಷ್ಮಿಯರಿಗೆ ಸಂದೇಹ ಆಗಲಿದೆ. ಮತ್ತು ಇದು ಜುಲೈ ಮತ್ತು ಆಗಸ್ಟ್ ಕಂತಿನ ಹಣ ಜಮಾ ಆಗಿರ್ಲಿಲ್ಲ, ಈಗ ಜಮಾ ಆಗ್ತಾ ಇರೋದು. ಅದಕ್ಕೆ ಪ್ರಮುಖವಾಗಿ ಕಾರಣ ಏನಂತಂದ್ರೆ ತಾಂತ್ರಿಕ ತೊಂದರೆ ಆಗಿತ್ತು. ಅದಕ್ಕೆ ನಾವು ಕೊಟ್ಟ ಭಾಷೆಯನ್ನು ಉಳಿಸ್ಕೋತಾ ಇದ್ದೀವಿ ಹಾಗೆ ಅಂತೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಟಿಪ್ಪಣಿ ಮಾಡಿರುವಂತದ್ದು. ಅರುಣ್, ಅಂದ್ರೆ ಪ್ರತಿ ಹಬ್ಬಕ್ಕೆ ಬಂದಾಗ ಹೋಲ್ಡ್ ಮಾಡಿಟ್ಕೊಳ್ಳೋದು, ಅದನ್ನ ಕೊಡ್ತಾ ಇರೋದು. ನಾನು ಗಮನಿಸ್ತಾನೆ ಇದ್ದೀನಿ. ಗಣಪತಿ ಹಬ್ಬಕ್ಕೆ ಒಂದು ರಿಲೀಸ್ ಮಾಡಿದ್ರು, ಈಗ ಇದಕ್ಕೆ ರಿಲೀಸ್ ಮಾಡ್ತಾ ಇದ್ದಾರೆ. ಅದಾದ ನಂತರ ಇನ್ನು ದೀಪಾವಳಿಗೆ ಮೋಸ್ಟ್ಲಿ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ದುಡ್ಡನ್ನ ದೀಪಾವಳಿ ಹಬ್ಬಕ್ಕೆ ಉಡುಗೊರೆ ಅಂತ ಇಡ್ತಾರೆ. ಮತ್ತೆ ಅದಾದ ನಂತರ ಡಿಸೆಂಬರ್, ಜನವರಿ ದುಡ್ಡನ್ನ ಸಂಕ್ರಾಂತಿಗೆ ಅಂತೇಳಿ ಒಂದಿಷ್ಟು ಕೊಡಬಹುದೇನೋ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಇವರದ್ದು ಲೆಕ್ಕಾಚಾರಗಳು. ಬಟ್ ಈ ತಾಂತ್ರಿಕ ಸಮಸ್ಯೆ ಅಂದ್ರೆ ಏನು ಅನ್ನೋದನ್ನ ಯಾಕೆ ಹೇಳ್ತಾ ಇಲ್ಲ ಇಲ್ಲಿಯವರೆಗೂ? ಅದ್ರ ಬಗ್ಗೆ ಕೇಳಿದ್ರೆ ಅದು ತಾಂತ್ರಿಕ ಸಮಸ್ಯೆ ಅಂತ ಹೇಳ್ತಾರೆ. ಯಾಕಂದ್ರೆ ಕಾಸು ಮತ್ತು ಹಣಕಾಸಿನ ನಡುವೆ ಮಧ್ಯೆ ಡಿಫ್ರೆನ್ಸ್ ಆಗಿರುವಂತದ್ದು. ಅರುಣ್, ಪ್ರತಿ ಬಾರಿ ಹೇಳ್ತಾ ಇಲ್ಲ, ನಮಗೆ ಅಕ್ಟೋಬರ್, ನವೆಂಬರ್ ಮತ್ತೆ ಡಿಸೆಂಬರ್ ತಿಂಗಳಲ್ಲಿ ಬಹಳಷ್ಟು ಹಬ್ಬಗಳು ಬರೋದ್ರಿಂದ ಈ ಹಣ ಬಹಳಷ್ಟು ಉಪಯೋಗ ಆಗುತ್ತೆ ಅವ್ರಿಗೆ ಖರ್ಚು ವೆಚ್ಚಗಳು ಇರೋದಕ್ಕೆ, ಅದಕ್ಕೆಲ್ಲವೂ ಕೂಡ ಹೆಲ್ಪ್ ಆಗುತ್ತೆ ಅಂತೇಳಿ ಹೆಬ್ಬಾಳ್ಕರ್ ತಿಳಿಸಿರುವಂತದ್ದು. ಅರುಣ್, ಓಕೆ ದಿಲೀಪ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.